ಕೊನೆಗೂ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಬಾಕಿ ಕಂತು ಹಣ ಜಮೆ ಆಗ್ತಾ ಇದೆ. 4,000 ರೂಪಾಯಿವರೆಗೂ ಗೃಹಲಕ್ಷ್ಮಿಯರಿಗೆ ಈಗ ಹಣ ಜಮೆ ಆಗುತ್ತೆ ಅಂತ ಹೇಳ್ಬಹುದು. ವೀಕ್ಷಕರೇ, ನೀವು ಕೂಡ ಫಲಾನುಭವಿಗಳಾಗಿದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? ಇನ್ನೂ ಒಂದು ದೊಡ್ಡ ಗುಡ್ ನ್ಯೂಸ್ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ, ಅದು ಕೂಡ ನೋಡೋಣ. ಇನ್ನೊಂದು ಕಡೆಗೆ ನಿಮ್ಮ ಹತ್ರ BPL ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಅನ್ನಭಾಗ್ಯ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಯಾವಾಗ, ಇದ್ರ ಬಗ್ಗೆನೂ ಕೂಡ ಗುಡ್ ನ್ಯೂಸ್ ಒಂದು ಸಿಕ್ಕಿರುವಂತದ್ದು ವೀಕ್ಷಕರೇ. ಇನ್ನು ಅಕ್ಕಿ ಬದಲಾಗಿ ಏನೆಲ್ಲ ಸಿಗುತ್ತೆ, ಇನ್ನು ಬಂಗಾರ ಬೆಳ್ಳಿ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ತಜ್ಞರು ಕೂಡ ಕನ್ಫ್ಯೂಷನ್ ಆಗಿ ಹೋಗಿದ್ದಾರೆ. ಹೌದು ವೀಕ್ಷಕರೇ, ಅಮೆರಿಕ ಇರಾನ್ ಯುದ್ಧ ಪರಿಣಾಮ ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ಅಲ್ಲಿ ಭಾರಿ ಸಂಚಲನವಾಗ್ತಾ ಇದೆ. ಈಗಾಗಲೇ ನೀವು ಬಂಗಾರ ಖರೀದಿ ಮಾಡಿದ್ರೆ ನಿಮಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು 4ನೇದಾಗಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ವೀಕ್ಷಕರಿಗೆ, ಇಂಥವರಿಗೆ ಇನ್ಮೇಲೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇರೋದಿಲ್ಲ. ಇನ್ನು ಇಂಥವರು ಗ್ಯಾಸ್ ಸಿಲಿಂಡರ್ ವಾಪಸ್ ಕೊಡ್ಬೇಕಂತೆ. ಯಾರೆಲ್ಲ ಹೊಸ ನಿಯಮ ಫಾಲೋ ಮಾಡಲ್ಲ ಅವರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಡೀಟೇಲ್ ಆಗಿ. ಗ್ಯಾಸ್ ಸಿಲಿಂಡರ್ ಇದ್ದವರಂತೂ ವಿಡಿಯೋನ ಮಿಸ್ ಮಾಡಲೇಬೇಡಿ, ಹಾಗೂ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಲೇಬೇಡಿ ವೀಕ್ಷಕರೇ. ಇನ್ನೊಂದು ಕಡೆಗೆ ಮತ್ತೆ ಕರ್ನಾಟಕದ 12 ಜಿಲ್ಲೆಗಳಿಗೆ ಮತ್ತೆ ಮುಂದಿನ 4 ದಿನಗಳ ಕಾಲ ಭಾರಿ ಮಳೆ ಆಗಲಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ, ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಒಂದು ಕಡೆಗೆ ಬಿಸಿಲು, ಒಂದು ಕಡೆಗೆ ಮಳೆ. ಕರ್ನಾಟಕದಲ್ಲಿ ಒಂದು ಕಡೆಗೆ ಬೇಸಿಗೆ ಕಾಲ, ಮತ್ತೆ ಸಂಜೆ ಆಗ್ತಾ ಇದ್ದಂತೆ ಮಳೆಗಾಲ ಅಂತ ಕಾಣ್ತಾ ಇದೆ. ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ವೀಕ್ಷಕರೇ, ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಈ ವಿಡಿಯೋಗೆ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ಅದೇನಪ್ಪಾ ಅಂದ್ರೆ, ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ? ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ 28ನೇ ಕಂತು ಹಣ ಜಮೆ ಆಗಿದೆ. ಅಂದ್ರೆ 56,000 ರೂಪಾಯಿ ಇಲ್ಲಿವರೆಗೂ ಹಣ ಜಮೆ ಆಗಿದೆ. ಈಗ 29ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ. ಹೌದು, ತುಂಬಾ ಜನ ನಮಗೆ ಕಮೆಂಟ್ ಮಾಡಲು ಶುರು ಮಾಡಿದ್ದಾರೆ, 29ನೇ ಕಂತು ಹಣ ಬರೋದಕ್ಕೆ ಶುರುವಾಗಿದೆ ಅಂತ. ಅಂದ್ರೆ ಅವರ ಅಕೌಂಟ್ಗೂ ಕೂಡ 29ನೇ ಕಂತು ಹಣ ಜಮೆ ಆಗ್ತಾ ಇದೆ. ಈಗ 30ನೇ ಕಂತು ಹಣ ಕೂಡ ಬಿಡುಗಡೆ ಆಗೋ ನಿರೀಕ್ಷೆ ಇದೆ. ನೋಡಿ, ಮೇ ತಿಂಗಳು ಪ್ರಾರಂಭವಾಗಿದೆ, ಇನ್ನೂ ಕೂಡ ಇಲ್ಲಿ 2,000 ರೂಪಾಯಿ ಮತ್ತೊಂದು 30ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಅಪ್ಡೇಟ್ ಇನ್ನೂ ಬಂದಿಲ್ಲ. ಆದ್ರೆ ವೀಕ್ಷಕರೇ, 29ನೇ ಕಂತು ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಅವರಿಗೆ ಮೊದಲು ಕ್ಲಿಯರ್ ಮಾಡಲಾಗ್ತಾ ಇದೆ ಅಂತೆ. ಹೀಗಾಗಿ 29ನೇ ಕಂತಿನವರೆಗೂ ಹಣ ಜಮೆ ಆದ ಬಳಿಕ 30ನೇ ಕಂತಿನ ಹಣ ಬಿಡುಗಡೆಗೆ ಸರ್ಕಾರ ನಿರ್ಧಾರ ಮಾಡುತ್ತೆ. ಇಲ್ಲಿವರೆಗೂ 29ನೇ ಕಂತು ಹಣ ಬಿಡುಗಡೆ ಆಗಿದೆ ಎಂಬುದಕ್ಕೆ ಅಧಿಕೃತ ಅಪ್ಡೇಟ್ ಕೂಡ ಇನ್ನೂ ಸಿಕ್ಕಿಲ್ಲ. ಆದ್ರೂ ಕೂಡ 29ನೇ ಕಂತು ಹಣ ಜಮೆ ಆಗ್ತಾ ಇದೆ ಅಂತ ಕಮೆಂಟ್ಸ್ ಗಳು ಗೃಹಲಕ್ಷ್ಮಿಯವರು ಮಾಡ್ತಾ ಇದ್ದಾರೆ. ಇನ್ನು ಎಲ್ಲಾ ಕಡೆಗೂ ಕೂಡ 29ನೇ ಕಂತು ಹಣ ಜಮೆ ಆಗಿದೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರೇ, 28ನೇ ಕಂತು ಹಣ ನಿಮಗೆ ಬಂದಿರಬಹುದು. ಅಂದ್ರೆ ಇಲ್ಲಿವರೆಗೂ 56,000 ರೂಪಾಯಿ ನಿಮಗೆ ಬಂದಿರಬಹುದು. 29ನೇ ಕಂತು ಹಣ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ ಅಂದವರು ಟೆನ್ಷನ್ ತಗೋಬೇಡಿ, ಚಿಂತೆ ಮಾಡಬೇಡಿ. ಸರ್ಕಾರದಿಂದ ಗ್ಯಾರಂಟಿ ಆಗಿ ನಿಮಗೆ ಹಣ ಹಾಕ್ತಾರೆ. ಇನ್ನು 1 ವಾರ ವಿಳಂಬವಾಗಬಹುದು, ಹೊರತು ನಿಮ್ಮ ಅಕೌಂಟ್ಗೆ ಹಣ ಬಂದೇ ಬರುತ್ತೆ. ಯಾರಿಗೆಲ್ಲ ಕಳೆದ 3 ತಿಂಗಳು 4 ತಿಂಗಳಿಂದ ಹಣ ಬಂದಿಲ್ಲ, ಲಾಸ್ಟ್ ಜನವರಿಯಲ್ಲೇ ಬಂದಿದ್ದು, ಫೆಬ್ರವರಿ ಮಾರ್ಚ್ ಬಂದೇ ಇಲ್ಲ ಹಣ ನಮಗೆ ಅಂದ್ರೆ, ನಿಮ್ಮ ಅಕೌಂಟ್ ನೀವು ಚೆಕ್ ಮಾಡ್ಕೊಳ್ಳಿ. DBT ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ನೀವು ಏನಾದ್ರೂ BPL ಕಾರ್ಡ್ ಹೊಂದಿದ್ದು, ಮೊನ್ನೆ ಸರ್ಕಾರ BPL ಕಾರ್ಡ್ APL ಕಾರ್ಡ್ಗೆ ರದ್ದು ಮಾಡಿತ್ತು ಕೆಲವೊಂದು ಕಾರ್ಡುಗಳನ್ನ. ಅಂದ್ರೆ ಯಾರೆಲ್ಲ ಅನರ್ಹ ಪಟ್ಟಿಗೆ ಸೇರಿದ್ರು ನೋಡಿ, ಅಂತವರ ಕಾರ್ಡುಗಳನ್ನ ರದ್ದು ಮಾಡಲಾಗಿತ್ತು. ನೋಡಿ, BPL ಕಾರ್ಡ್ ರದ್ದಾಗಿದ್ರೆ APL ಕಾರ್ಡ್ ಕೊಡ್ತಾರೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆ APL ಕಾರ್ಡ್ಗೂ ಕೂಡ ಬರುತ್ತೆ. APL ಕಾರ್ಡ್ ಅಲ್ಲಿ ಗೃಹಲಕ್ಷ್ಮಿಯವರು ಯಜಮಾನ ಸ್ಥಾನದಲ್ಲಿದ್ರೆ ಅವರು ಕೂಡ ಅರ್ಜಿ ಹಾಕಬಹುದು, ಅವರು ಕೂಡ ಹಣ ಪಡ್ಕೋಬಹುದು. ಈಗಲೂ ಕೂಡ ಅರ್ಜಿ ಫಾರಂ ಓಪನ್ ಇದೆ. ನೀವು BPL ಕಾರ್ಡ್ ಅಲ್ಲಿ APL ಕಾರ್ಡ್ ಅಲ್ಲಿ ಹಣ ಪಡ್ಕೋಬಹುದು ವೀಕ್ಷಕರೇ. ಆದ್ರೆ ಇಲ್ಲಿ ಮುಖ್ಯವಾಗಿ ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಾ ಇದ್ರು, ITR ಫೈಲ್ ಮಾಡ್ತಾ ಇದ್ರು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು, GST ರಿಟರ್ನ್ಸ್ ಮಾಡ್ತಾ ಇದ್ರು, ಗೃಹಲಕ್ಷ್ಮಿಯರಾಗಿರ್ಲಿ ಅವರ ಯಜಮಾನರಾಗಿರ್ಲಿ, ತೆರಿಗೆ ಪಾವತಿ GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅಂತವರ ಒಂದು BPL ಕಾರ್ಡ್ APL ಕಾರ್ಡ್ ಮಾಡಲಾಗಿದೆ. ಅಂತದಕ್ಕೆ ಲಿಂಕ್ ಇದ್ದ ಒಂದು BPL ಕಾರ್ಡ್ ಕೂಡ ರದ್ದಾಗಿದೆ, ಮತ್ತೆ ಅಂತ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ನಿಲ್ಲಿಸಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಸೊ ಇದು ನಿಮಗೆ ಗೊತ್ತಿರಲಿ. ಇನ್ನು ಗೃಹಲಕ್ಷ್ಮಿ ಸಹಕಾರ ಸಂಘ ಕೂಡ ಪ್ರಾರಂಭವಾಗಿದೆ. ಸಂಘದಲ್ಲಿ ನೀವು ಜಾಯಿನ್ ಆದ್ರೆ ನಿಮಗೂ ಕೂಡ ಒಂದು 7 ತಿಂಗಳ ನಂತರ ನಿಮಗೂ ಕೂಡ ಸಾಲ ಸೌಲಭ್ಯ ಮಾಡಿಕೊಡಲಾಗುತ್ತೆ, 3 ಲಕ್ಷ ರೂಪಾಯಿವರೆಗೂ. ಅದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು 2ನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ, ಮೊದಲಿಗೆ BPL ಕಾರ್ಡ್ APL ಕಾರ್ಡ್ಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಒಂದು ಶಿಫಾರಸು ಬಂದಿದೆ ಸರ್ಕಾರದ ಮುಂದೆ. ಅಂದ್ರೆ ನೋಡಿ, BPL ಕಾರ್ಡ್ ಮಾನದಂಡಗಳನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ.
ಮೊನ್ನೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು ರದ್ದು ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿತ್ತು. ಇದರಿಂದ ಏನಾಗಿತ್ತಂದ್ರೆ ದಿನಕ್ಕೆ 600-700 ರೂಪಾಯಿ ದುಡಿಯುವವರ BPL ಕಾರ್ಡು ಕೂಡ ರದ್ದಾಗಿದೆ. ಅಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಕೂಡ ದುಬಾರಿಯಾಗಿದೆ, ಸ್ಯಾಲರಿ ಕೂಡ ಜಾಸ್ತಿ ಆಗಿದೆ. ಸೊ ಇದನ್ನ ಪರಿಷ್ಕರಣೆ ಮಾಡಬೇಕು. ಹೀಗಾಗಿ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಬಹುದು ಅಂತ ಹೇಳಲಾಗಿದೆ. ವೀಕ್ಷಕರೇ, 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಪ್ರಸ್ತಾಪ ಸರ್ಕಾರದ ಮುಂದೆ ಇದೆ. ಅಧಿಕೃತವಾಗಿ ಘೋಷಣೆ ಕೂಡ ಆಗಲಿದೆ ಅಂತೆ. ಹೀಗಾಗಿ 3 ಲಕ್ಷ ರೂಪಾಯಿವರೆಗೂ ಅಂದ್ರೆ 3 ಲಕ್ಷ ರೂಪಾಯಿ ಒಳಗೆ ನಿಮ್ದು ಇನ್ಕಮ್ ಇದ್ರೆ ನೀವು BPL ಕಾರ್ಡ್ ಅಡಿಯಲ್ಲಿ ಬರ್ತೀರಾ. ನಿಮ್ಮ ಸದ್ಯಕ್ಕೆ ನೀವೇನಾದ್ರೂ 2 ಲಕ್ಷ ರೂಪಾಯಿ ಮೇಲೆ ಆದಾಯ ಇದ್ದು ನೀವೇನಾದ್ರೂ APL ಕಾರ್ಡ್ ಹೊಂದಿದ್ರೆ ಅಥವಾ ನಿಮ್ದು 1,20,000 ರೂಪಾಯಿ ಮೇಲೆ ಆದಾಯ ಇದ್ದು ನೀವು APL ಕಾರ್ಡ್ ಹೊಂದಿದ್ರೆ ಸರ್ಕಾರ ಇದನ್ನ 3 ಲಕ್ಷ ರೂಪಾಯಿಗೆ ಚೇಂಜ್ ಮಾಡಿದ್ರೆ ನೀವು ಮತ್ತೆ ವಾಪಸ್ BPL ವ್ಯಾಪ್ತಿಗೆ ಬರ್ತೀರಾ. ನಿಮಗೂ ಕೂಡ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ಧಾನ್ಯಗಳು, ಇಂದಿರಾ ಕಿಟ್ ಎಲ್ಲ ಕೂಡ ಸಿಗುತ್ತೆ. ಮುಂದಿನ ಬರೋ ದಿನಗಳಲ್ಲಿ BPL ಕಾರ್ಡ್ ಇಂದ ತುಂಬಾನೇ ಯೋಜನೆಗಳು, ಸರ್ಕಾರದ ಯೋಜನೆಗಳ ಲಾಭ ಕೂಡ ಸಿಗುತ್ತೆ. ಹೀಗಾಗಿ BPL ಕಾರ್ಡ್ ತುಂಬಾ ಜನ ಲೈಕ್ ಮಾಡ್ತಾರೆ. ಹೀಗಾಗಿ ಸರ್ಕಾರಕ್ಕೆ ಸುಳ್ಳು ಹೇಳಿ ಕೆಲವರು BPL ಕಾರ್ಡ್ ಕೂಡ ಪಡೆದುಕೊಂಡಿದ್ರು. ಅಂತವರ ಕಾರ್ಡುಗಳನ್ನ ಸರ್ಕಾರ ಮೊನ್ನೆ ಪತ್ತೆ ಹಚ್ಚಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ 7-14 ಲಕ್ಷ BPL ಕಾರ್ಡ್ಗಳು ಅನರ್ಹ ಪಟ್ಟಿಗೆ ಸೇರಿದ್ದಾವಂತೆ. ಈಗಲೂ ಕೂಡ ಹಂತ ಹಂತವಾಗಿ ಅನರ್ಹ BPL ಕಾರ್ಡುಗಳನ್ನ ರದ್ದು ಮಾಡ್ತೀವಿ ಅಂತಾನು ಕೂಡ ಸರ್ಕಾರ ಘೋಷಣೆ ಮಾಡಿದೆ. ಒಂದು ಕಡೆಗೆ ಘೋಷಣೆ ಮಾಡಿದೆ, ಒಂದು ಕಡೆಗೆ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಪ್ರಸ್ತಾಪ ಕೂಡ ಇದೆ ಅಂತ ಹೇಳಿದೆ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕು. ಮತ್ತೊಂದು ಕಡೆಗೆ ಇಂದಿರಾ ಕಿಟ್ ವಿತರಣೆ ಕೂಡ ಜೂನ್ ತಿಂಗಳಿಂದ ಪ್ರಾರಂಭವಾಗಬಹುದು. ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದ 535 ಘೋಷಣೆಗಳು ಮೇ ತಿಂಗಳ ಒಳಗೆ ಜಾರಿಗೆ ಬರಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಬಜೆಟ್ ನಲ್ಲಿ ಅನ್ನಭಾಗ್ಯ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡ್ತೀವಿ, 6,200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದೇವೆ ಅಂತಾನು ಕೂಡ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಇದು ಮೇ ತಿಂಗಳ ಒಳಗೆ ಕ್ಲಿಯರ್ ಆದ್ರೆ ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಶುರು ಆಗಬಹುದು. ಇನ್ನು ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಕೊಡಲಾಗುತ್ತೆ. ಅಂದ್ರೆ ಕೇಂದ್ರ ಸರ್ಕಾರದ ಆಹಾರ ಧಾನ್ಯಗಳ ಜೊತೆಗೆ ರಾಜ್ಯ ಸರ್ಕಾರದಿಂದ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತು ಒಳಗೊಂಡ ಕಿಟ್ ಅನ್ನ ಕೊಡಲಾಗುತ್ತೆ. 2.5 kg, 5 kg, 7.5 kg 3 ತರದ ಕಿಟ್ ಗಳನ್ನ ರೆಡಿ ಮಾಡ್ತಾ ಇದ್ದಾರಂತೆ. ಇನ್ನು ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಬಗ್ಗೆ ನೋಡಿ, PNG ಕನೆಕ್ಷನ್ ಇದ್ದವರು ಬೇಗನೆ ಕನೆಕ್ಷನ್ ಆನ್ ಮಾಡಿಸ್ಕೊಳ್ಳಿ. ಇಲ್ವಾದಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ ಮುಂದಿನ ತಿಂಗಳಿನಿಂದ. ಯಾಕಂದ್ರೆ PNG ಕನೆಕ್ಷನ್ ಇದ್ದವರು PNG ಗ್ಯಾಸ್ ಕೂಡ ಬಳಕೆ ಮಾಡ್ತಾ ಇದ್ದಾರೆ, ಇನ್ನು LPG ಗ್ಯಾಸ್ ಕೂಡ ಬಳಕೆ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಈಗ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಹೇಳಿರುವಂತದ್ದು, ಯಾರೆಲ್ಲ PNG ಕನೆಕ್ಷನ್ ಹೊಂದಿದ್ದೀರಾ, ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ಹೊಂದಿದ್ರೆ ವಾಪಸ್ ಕೊಡಿ, ಅಂದ್ರೆ ವಾಪಸ್ ಏಜೆನ್ಸಿಗೆ ಮರಳಿಸಬೇಕು. ಇನ್ನು PNG ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್, PNG ಅಂದ್ರೆ ಪೈಪ್ ಲೈನ್, ಪೈಪ್ ಮೂಲಕ ಗ್ಯಾಸ್ ಬರುತ್ತೆ ಅಡುಗೆ ಮನೆಗೆ. ಅಂತ ಕನೆಕ್ಷನ್ ನಿಮ್ಮ ಮನೆ ಹತ್ರ ಇದ್ರೆ ಅದನ್ನ ಹಾಕಿಸ್ಕೋಬೇಕು, ನಿಮ್ಮ ಏರಿಯಾದಲ್ಲಿ ಇದ್ರೆ ಹಾಕಿಸ್ಕೋಬೇಕು, ಇನ್ನು ಮನೆಯಲ್ಲಿದ್ರು ಕೂಡ ಹಾಕಿಸ್ಕೋಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಒಂದು ವೇಳೆ ನೀವೇನಾದ್ರೂ PNGನೂ ಬಳಸ್ತಾ ಇದ್ದೀರಾ, ಗ್ಯಾಸ್ ಸಿಲಿಂಡರ್ ಕೂಡ ಬಳಕೆ ಮಾಡ್ತಿದ್ದೀರಾ ಅಂದ್ರೆ ಅದು ತಪ್ಪು. ಮುಂದಿನ ತಿಂಗಳಿಂದ ವಿತರಣೆ ಇರೋದಿಲ್ಲ. ಈಗಿದ್ದ ಗ್ಯಾಸ್ ಸಿಲಿಂಡರ್ನ ವಾಪಸ್ ಕೊಡಬೇಕು. ಇನ್ನು ತುಂಬಾ ಜನ ಗೃಹ ಸಿಲಿಂಡರ್ ಅಂದ್ರೆ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಗಳನ್ನ ಹೋಟೆಲ್, ರೆಸ್ಟೋರೆಂಟ್ ಗಳಲ್ಲಿ ಬಳಸ್ತಾ ಇದ್ದಾರೆ ಅಂತ ಆರೋಪಗಳು ಬಂದಿದ್ದಾವೆ. ಅಂತದ್ದು ಏನಾದ್ರೂ ಕೆಲಸ ಮಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ. ಅಂದ್ರೆ ನೋಡಿ, ಈಗ ಗ್ಯಾಸ್ ಸಿಲಿಂಡರ್ ಶಾರ್ಟೇಜ್ ಇದೆ, ಆ ಗೃಹ ಬಳಕೆಗೆ ತೊಂದರೆ ಆಗ್ಬಾರ್ದು ಅಂತ ಸರ್ಕಾರ ಹೆಚ್ಚುವರಿ ಗ್ಯಾಸ್ ಸಿಲಿಂಡರ್ ಅಂದ್ರೆ ಗೃಹ ಬಳಕೆಗೆ ಗ್ಯಾಸ್ ಸಿಲಿಂಡರ್ಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿದೆ. ಆದ್ರೆ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ನ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಇದ್ದಾರಂತೆ. ಅಂತರ ವಿರುದ್ಧ ಕಾನೂನು ಕ್ರಮ ತಗೋತೀವಿ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಗ್ಯಾಸ್ ಸಿಲಿಂಡರ್ ಇದ್ದವರು ಈ KYC ಕಡ್ಡಾಯವಾಗಿ ಮಾಡಿಸಿರ್ಬೇಕು. OTP ಆಧಾರಿತ ಗ್ಯಾಸ್ ಸಿಲಿಂಡರ್ ವಿತರಣೆ ಇನ್ಮುಂದೆ ಕಡ್ಡಾಯ. ಇಷ್ಟು ದಿನ ಹೇಗೋ ಕೊಡ್ತಾ ಇದ್ರು, ಆದ್ರೆ ಇನ್ಮುಂದೆ ಇರೋದಿಲ್ಲ. ಆ ತರ ಗ್ಯಾಸ್ ಸಿಲಿಂಡರ್ ವಿತರಣೆಗೆ ಸ್ಟ್ರಿಕ್ಟ್ ರೂಲ್ಸ್ ಅಂತಾನೆ ಹೇಳ್ಬೋದು. OTP ಇಸ್ ಕಡ್ಡಾಯ. ನೀವು ವಿತರಣೆ ಮಾಡೋಕ್ ಬಂದ ವಿತರಕರಿಗೆ ನಿಮ್ಮ ಒಂದು ಗ್ಯಾಸ್ ಸಿಲಿಂಡರ್ಗೆ ಲಿಂಕ್ ಆಗಿದ್ದ ನಂಬರ್ ಅಂದ್ರೆ ನಿಮ್ಮ ಒಂದು KYC ಆಗಿರುತ್ತಲ್ಲ, ಗ್ಯಾಸ್ ಸಿಲಿಂಡರ್ಗೆ KYC ಕಡ್ಡಾಯ ಮಾಡಿದ್ದಾರೆ. KYC ಅಂದ್ರೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಕೂಡ ಅದಕ್ಕೆ ಲಿಂಕ್ ಆಗಿರುತ್ತೆ, ಅದಕ್ಕೆ ಒಂದು OTP ಬರುತ್ತೆ. ಆ OTP ಬಂದಾಗ ವಿತರಣೆ ಮಾಡ್ತಾರೆ. ಅದು OTP ನೀವು ಹೇಳಬೇಕಾಗುತ್ತೆ ವಿತರಕರಿಗೆ. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ತಜ್ಞರ ಲೆಕ್ಕಾಚಾರ ಉಲ್ಟಾಗ್ತಾ ಇದೆ. ಅಮೆರಿಕ ಇರಾನ್ ಯುದ್ಧ ಮತ್ತೆ ಪ್ರಾರಂಭವಾದ್ರೆ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ದಿಢೀರ್ ಅಂತ ಮತ್ತೆ ಏರಿಕೆ ಆಗಿದೆ. ನೋಡಿ, ತಜ್ಞರ ಲೆಕ್ಕಾಚಾರ ಈ ಬಾರಿ ಎಲ್ಲಾ ಕೂಡ ಉಲ್ಟಾ ಆಗಿದೆ. ಎದಕ್ಕಂದ್ರೆ ಕಚ್ಚಾ ತೈಲ ಇಂಟರ್ಮೀಡಿಯೇಟ್ ಆಗಿ ಕೆಲಸ ಮಾಡ್ತಾ ಇದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಮತ್ತೆ ಉಲ್ಟಾ ಆಗಿ ಬಂಗಾರ ಏರಿಕೆ ಆಗ್ತಾ ಇದೆ, ಬೆಳ್ಳಿ ಕೂಡ ಏರಿಕೆ ಆಗ್ತಾ ಇದೆ. ನೀವು ಅಚ್ಚರಿ ಆಗ್ಬಹುದು, ಬೆಳ್ಳಿ ಬೆಲೆ 3 ದಿನದಲ್ಲಿ 30,000 ರೂಪಾಯಿ ಏರಿಕೆ ಆಗಿದೆ ಅಂದ್ರೆ ತಿಳ್ಕೊಳ್ಳಿ, ಇದು ಭಾರಿ ದೊಡ್ಡ ಮಟ್ಟದ ಒಂದು ಏರಿಕೆ ಅಂತಾನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಯಾರೆಲ್ಲ 2,30,000 2,40,000 ರೂಪಾಯಿ ಇದ್ದಾಗ ಬೆಳ್ಳಿ ಖರೀದಿ ಮಾಡಿದ್ರು ನೋಡಿ, ಅವರಿಗೆ ಇವತ್ತು ದೊಡ್ಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅವರದ್ದು ಬೆಲೆ ಇವತ್ತು 2,70,000 ರೂಪಾಯಿ ಆಗಿದೆ. ಅಂದ್ರೆ ಅವರಿಗೆ 30,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು.
ಆದ್ರೆ ಜನವರಿ ತಿಂಗಳಲ್ಲಿ ಬೆಳ್ಳಿ ಬೆಲೆ 4 ಲಕ್ಷ ರೂಪಾಯಿ ಕೂಡ ದಾಟಿತ್ತು. ಅವಾಗ 4 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದವ್ರಿಗೆ ಇವತ್ತು 1,50,000 ರೂಪಾಯಿ ನಷ್ಟ ಅಂತಾನು ಕೂಡ ಹೇಳ್ಬೋದು ವೀಕ್ಷಕರೇ. ಅಂದ್ರೆ ಯಾವಾಗ ಬೆಲೆ ಏರಿಕೆ ಆಗುತ್ತೆ, ಕಡಿಮೆ ಬೆಲೆಗೆ ಖರೀದಿ ಮಾಡಿರ್ತೀರ ಅವಾಗ ನಿಮಗೆ ಲಾಭ, ಯಾವಾಗ ನೀವು ಖರೀದಿ ಮಾಡಿದ ನಂತರ ಇಳಿಕೆ ಆಗುತ್ತೆ ನೋಡಿ ಅವಾಗ ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈಗ ಬೆಲೆ ಏರಿಕೆ ಆಗ್ತಾ ಇದೆ. ಯಾರೆಲ್ಲ ಹಳೆ ಖರೀದಿದಾರರು ಅಂದ್ರೆ ಈಗಾಗಲೇ ಖರೀದಿ ಮಾಡಿ ಹೂಡಿಕೆ ಮಾಡಿಟ್ಟಿರ್ತೀರಲ್ಲ, ನಿಮಗೆ ದೊಡ್ಡ ಲಾಭ ಅಂತಾನೆ ಹೇಳ್ಬೋದು. ಬೆಳ್ಳಿ ಬೆಲೆ ಈಗ 1 ಕೆಜಿಗೆ 2,70,000 ರೂಪಾಯಿ ಇದೆ ಇವತ್ತು. ಅಂದ್ರೆ ಮತ್ತೆ 5,000 ರೂಪಾಯಿ ಏರಿಕೆ ಆಗಿದೆ. ಆದ್ರೆ ನಾಳೆ ಮತ್ತೆ ಏರಿಕೆ ಆಗ್ಬಹುದು. MCX ಅಲ್ಲಿ ಬೆಲೆ ಏರಿಕೆ ಆಗಿದೆ. ಆದ್ರೆ ಬಂಗಾರದ ಬೆಲೆ ಕಳೆದ 3 ದಿನದಲ್ಲಿ ಮತ್ತೆ 3,000 ರೂಪಾಯಿ ಏರಿಕೆ ಆಗಿದೆ. 1,50,000 ರೂಪಾಯಿ ಇತ್ತು ಒಂದು ತೊಲೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ. ಇವತ್ತು 1,53,000 ರೂಪಾಯಿಗೆ ಬಂದು ನಿಂತಿದೆ 10 ಗ್ರಾಮ್ನ ಬೆಲೆ. ಇನ್ನೊಂದು ಕಡೆಗೆ ವೀಕ್ಷಕರೇ, ಮತ್ತೆ ಕರ್ನಾಟಕದ 12 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಭಾರಿ ಮಳೆ ಆಗೋ ಮುನ್ಸೂಚನೆ ಇದೆ. ಹೀಗಾಗಿ ಜನರು ಗುಡುಗು ಮಿಂಚು ಬೀಳುವಾಗ ಮರದ ಕೆಳಗಡೆ ನಿಲ್ಲೋದು, ಹಳೆಯ ಗೋಡೆ ಕೆಳಗಡೆ ನಿಲ್ಲೋದು ತಪ್ಪಿಸಬೇಕು. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂದ್ರೆ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ ಮತ್ತು ಬೆಳಗಾವಿ. ಈ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗುತ್ತೆ. ಬೆಳಗಿನ ಜಾವ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಬೇಸಿಗೆ ಕಾಲ, ರಾತ್ರಿ ಆಗ್ತಾ ಇದ್ದಂತೆ ಮಳೆಗಾಲ, ಚಳಿಗಾಲ ಈ ತರ ಫೀಲ್ ಆಗುತ್ತೆ ಈ ಊರುಗಳಲ್ಲಿ. ಮತ್ತೆ ಉಳಿದ ಜಿಲ್ಲೆಗಳಲ್ಲಿ ಒಣ ಹವೆ ಇದ್ರೂ ಕೂಡ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲೂ ಕೂಡ ಸಾಧಾರಣ ಮಳೆ ಆಗುತ್ತೆ. ಇನ್ನು ಬೆಂಗಳೂರು ಗ್ರಾಮಾಂತರ, ಹಾಸನ, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೋಲಾರ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲೂ ಕೂಡ ಮುಂದಿನ 4 ದಿನಗಳ ಕಾಲ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ಮತ್ತೆ ಮಳೆ ಸುರಿತಾ ಇದೆ. ಬೆಳಗ್ಗೆ ಬಿಸಿಲು, ರಾತ್ರಿ ಆಗ್ತಾ ಇದೆ ಅಂತೆ ಮಳೆ, ಗುಡುಗು ಮಿಂಚು ಈ ತರ ಆಗ್ತಾ ಇದೆ ವೀಕ್ಷಕರೇ. ಜನರು ಸ್ವಲ್ಪ ಎಚ್ಚರವಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್, ಶೇರ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡೋದನ್ನ ದಯವಿಟ್ಟು